ಆಚರಿಸುತ್ತಿದ್ದೇವೆ. ನಮ್ಮ ರಕ್ಷಕನಾದ ಯೇಸು 2000 ವರ್ಷಗಳ ಹಿಂದೆ ಬೆತ್ಲೆಹೇಮಿನ ಗೋದಲಿಯಲ್ಲಿ ಜನಿಸಿದರು. ಆತನು ಬೆಳೆದು ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದನು. ಕುರುಡನಿಗೆ ಕಣ್ಣನ್ನು ಕೊಟ್ಟನು. ಆತನ ಹುಟ್ಟುಕೊಡ ಅವನ ಕಣ್ಣುಗಳನ್ನು ಮುಟ್ಟಿ ಅವನಿಗೆ ಕಣ್ಣು ಕಾಣುವಂತೆ ಮಾಡಿದರು. ಹುಟ್ಟುಕುಂಟನಿಗೆ ಕಾಲನ್ನು ಕೊಟ್ಟನು. ಸಮಾಜದಿಂದ ದೂರ ತಳ್ಳಲ್ಪಟ್ಟಂತಹ ಕುಷ್ಠರೋಗಿಯನ್ನು ಮುಟ್ಟಿ ವಾಸಿ ಮಾಡಿದರು. ರಕ್ತಕುಸುಮ ರೋಗಿಯನ್ನು ಸ್ವಸ್ಥ ಮಾಡಿದನು. ಆತನ ಬಟ್ಟೆಯ ಗೋಂಡಿಯ ಮುಟ್ಟಿಯ ತಕ್ಷಣವೇ ಆಕೆ ಗುಣವಾದನು. ಹೀಗೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದರು. ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ನಮ್ಮನ್ನು ಪಾಪದಿಂದ ಬಿಡಿಸಿದನು. 3ನೇ ದಿನದಲ್ಲಿ ಎದ್ದು ಬಂದು ನಮ್ಮ ಜೊತೆ ವಾಸ ಮಾಡುತ್ತಿದ್ದಾರೆ. ಆದರೆ ನಾವೇನು ಮಾಡುತ್ತಿದ್ದೇವೆ? ಈಗಲೂ ಆತನನ್ನು ದಿನನಿತ್ಯ ಶಿಲುಬೆಗೆ ಹಾಕಿ ಜಡಿಯಲ್ಪಡುತ್ತಿದ್ದೇವೆ. ಹೇಗೆಂದರೆ, ಸತ್ಯಕ್ಕಿಂತ ಹೆಚ್ಚಾಗಿ ನಾವು ಸೋಷಿಯಲ್ ಮೀಡಿಯಾವನ್ನು ಫಾಲೋ ಮಾಡುತ್ತಿದ್ದೇವೆ. ಬೈಬಲ್ಗಿಂತ ಹೆಚ್ಚಾಗಿ ನಾವು ಗೂಗಲನ್ನು ನೋಡುತ್ತೇವೆ ಮತ್ತು ಸುಳ್ಳು, ಚಟ, ಕೆಟ್ಟ ಮಾತುಗಳಿಂದ ಅವನ ಆಶೀರ್ವಾದ ಬರದಂತೆ ನಾವೇ ದಾರಿ ಮಾಡಿಕೊಡುತ್ತಿದ್ದೇವೆ. ಸೈತಾನನಿಗೆ ಜಾಗ ಮಾಡಿಕೊಡುತ್ತಿದ್ದೇವೆ. ಈಗಲಾದರೂ ದೇವರ ಕಡೆ ತಿರುಗಿ ಆತನಿಗೆ ಮೆಚ್ಚುಗೆಯಾಗುವಂತೆ ನಡೆಯೋಣ ಹಾಗೂ ಆತನಿಗೆ ತಕ್ಕ ಮಕ್ಕಳಾಗಿ ಜೀವಿಸೋಣ. ಕ್ರಿಸ್ಮಸ್ ಅನ್ನು ಆಚರಿಸೋಣ. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭ